ಬಂದ್ರಾ ಬನ್ನಿ ಫ್ರೆಂಡ್ಸ್, ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಕರ್ಜಿಕಾಯಿ ಮಾಡುವುದು ತೋರಿಸ್ಕೊಡ್ತೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಕೆಲವೊಂದು ಟಿಪ್ಸ್ ಕೊಡ್ತೀನಿ ಮತ್ತು ಈಸಿ ಮೆಥಡಲ್ಲಿ ನಿಮಗೆ ಕರ್ಜಿಕಾಯಿ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಇವಾಗ ನಾನು 1/4 kg ಪುಟಾಣಿ ಹಿಟ್ಟನ್ನು ತೊಗೊಂಡು 1/4 kg ಕುಟ್ಟಿ ಪುಡಿ ಮಾಡಿದಂತಹ ಬೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಪುಟಾಣಿ ಹಿಟ್ಟು ಮತ್ತು ಬೆಲ್ಲವನ್ನು ನಾವು ಕೈಯಲ್ಲೇ ಕೂಡಿಸ್ಬೋದು, ಟೈಮ್ ಜಾಸ್ತಿ ಹಿಡಿತೈತಿ. ಮೇಲ್ಗಡೆ 2 ನಾನು ಏಲಕ್ಕಿ ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಬಿದರೆ ತುಳಿ ರೆಡಿ ಆಗುತ್ತೆ. ಇವಾಗ ತುಳಿಗೆ ತುರಿದಿಟ್ಕೊಂಡಂತಹ ಕೊಬ್ಬರಿ ಮತ್ತು ಹುರಿದಿಟ್ಕೊಂಡಂತಹ ಎಳ್ಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಕರ್ಜಿಕಾಯಿಗೆ ತುಂಬತಕ್ಕಂತಹ ತುಳಿ ರೆಡಿ ಆಗುತ್ತೆ. ಇನ್ನೊಂದು ಕಡೆ ನಾನು ಅರ್ಧ kg ಮೈದಾ ಹಿಟ್ಟನ್ನು ಸ್ವಲ್ಪ ಉಪ್ಪು, ಬಿಸಿ ಎಣ್ಣೆ ಮತ್ತು ಹಾಲು ಹಾಕಿ ಗಟ್ಟಿಯಾಗಿ ನಾದಿಟ್ಕೊಂಡಿದ್ದೀನಿ. ಇವಾಗ ಇವನ್ನ ಚೆನ್ನಾಗಿ ಉಳ್ಳೆ ಹರ್ಕೋಬೇಕು. ನೀವು ಯಾವ ಸೈಜಲ್ಲಿ ಮಾಡ್ತಿದ್ದೀರಾ ಆ ಸೈಜಿಗೆ ತಕ್ಕಷ್ಟು ಉಳ್ಳೆನ ಹರ್ಕೊಂಡು ಇನ್ನು ಚೆನ್ನಾಗಿ ಎಲೆ ಲಟ್ಟಿಸ್ಕೋಬೇಕು. ನಾವು ಇದಕ್ಕೆ ಎಲೆ ಅಂತೀವಿ, ಕೆಲವೊಬ್ರು ಹಾಳೆ ಅಂತಾರೆ, ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಕರೀತಾರೆ. ಇದು ಯಾವ ರೀತಿ ಇರ್ಬೇಕಪ್ಪ ಅಂದ್ರೆ ಉದ್ದಗ ತೆಳ್ಳಗೆ ಇರ್ಬೇಕು, ಅಂದ್ರೆ ಗರಿ ಗರಿಯಾಗಿ ಬರ್ತೈತಿ ಕರ್ಜಿಕಾಯಿ. ನಾವು ದಪ್ಪ ದಪ್ಪ ಲಟ್ಟಿಸಿದ್ರೆ ಕರ್ಜಿಕಾಯಿ ತಿನ್ಬೇಕಾದ್ರೆ ಭಾಳ ಗಟ್ಟಿ ಆಗ್ತಾವೆ. ಸೊ ಹಾಗಾಗಿ ಚೆನ್ನಾಗಿ ತೆಳ್ಳಗ ಎಲೆ ಮತ್ತು ದೊಡ್ಡದಾಗಿ ಎಲೆಯನ್ನು ಲಟ್ಟಿಸ್ಕೋಬೇಕು. ನಾವು ಎಲೆ ಎಷ್ಟು ದೊಡ್ಡದಾಗಿ ಲಟ್ಟಿಸ್ಕೊತೀವಿ ಅಷ್ಟು ಟೇಸ್ಟಿಯಾಗಿ ಮತ್ತು ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸ್ತೈತಿ ಕರ್ಜಿಕಾಯಿ. ಇವಾಗ ಲಟ್ಟಿಸಿದಂತಹ ಎಲೆಗೆ ನಾನು ಮಾಡಿಟ್ಕೊಂಡಂತಹ ತುಳಿಯನ್ನು ತುಂಬ್ತಾ ಇದ್ದೀನಿ ನೋಡಿರಿ. ಎಲೆ ಕೈಯಲ್ಲಿ ಹಿಡ್ಕೊಂಡು ಮಧ್ಯಕ್ಕೆ ಹಿಡ್ಕೋಬೇಕು. ಹಿಡ್ಕೊಂಡು ತುಳಿಯನ್ನು ಮಧ್ಯದಲ್ಲಿ ಹಾಕಿ 2 ಕಡೆ, ಒಂದು ಕಡೆಯವರು ಹಚ್ಬೋದು ಅಥವಾ 2 ಕಡೆಯವರು ನೀರು ಹಚ್ಬೇಕು ನಾವು, ಅಂದರೆ ಎಲೆ ಅಂಟ್ಕೊಳ್ಳುತ್ತಾ. ಮಧ್ಯದಲ್ಲಿ ತುಳಿ ಬರಬಾರ್ದು ನಾವು ಅಂಟಿಸೋ ಮುಂದೆ, ಇಲ್ಲಾಂದ್ರೆ ತುಳಿ ಹೊರಗಡೆ ಬಂದರೆ ಎಣ್ಣೆಯಲ್ಲಿ ಬಾಯಿ ಬಿಡ್ತೈತಿ ಕರ್ಜಿಕಾಯಿ. ಹಾಗಾಗಿ ಚೆನ್ನಾಗಿ ನಾವು ಕರ್ಜಿಕಾಯಿಯನ್ನು ಈ ಮೆಥಡಲ್ಲಿ ತುಂಬಬೇಕು. ಕೈಯಲ್ಲಿ ಆಗಿಲ್ಲ ಅಂದರೆ ನೀವು ಒಂದು ಮಣಿ ಮೇಲೆನ ಹಾಕ್ಕೊಂಡು ತುಂಬ್ಕೋಬೋದು. ಫೈನಲ್ ಆಗಿ ನೋಡಿರಿ, ಈ ರೀತಿ ಕರ್ಜಿಕಾಯಿ ಎಲ್ಲವನ್ನು ಮಾಡಿಟ್ಕೊಂಡು ಜಾಸ್ತಿ ಆರೋದಕ್ಕೂ ಕೂಡ ಬಿಡಬಾರ್ದು. ಬೇಗ ಒಂದು 10, 15, 20 ಮಾಡಿ ನಾವು ಇದನ್ನು ಎಣ್ಣೆಯಲ್ಲಿ ಕರಿಬೇಕು. ಇವಾಗ ನೋಡಿರಿ ಕರ್ಜಿಕಾಯಿ ಎಲ್ಲ ರೆಡಿ ಆದವು. ಗ್ಯಾಸ್ ಮೇಲೆ ಪಾತ್ರೆ ಇಟ್ಟು ಪಾತ್ರೆ ಬಿಸಿ ಆದ ನಂತರ ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ನಂತರ ಲೋ ಟು ಮೀಡಿಯಮ್ ಉರಿಯಲ್ಲಿ ಇರಬೇಕು. ಜಾಸ್ತಿ ಉರಿ ಆದ್ರೆ ಭಾಳ ಕೆಂಪಾಗ್ತಾವೆ, ಇಲ್ಲಾಂದರೆ ಬಿಳಿಯಾಗಿರ್ತವೆ, ತಿನ್ನೋದಕ್ಕೆ ಚೆನ್ನಾಗಿ ಅನಿಸಲ್ಲ. ಮೀಡಿಯಮ್ ಕಂದು ಬಣ್ಣ ಬರಬೇಕು, ಅಂದರೆ ಕರ್ಜಿಕಾಯಿ ಗರಿ ಗರಿಯಾಗಿ ನೋಡೋದಕ್ಕೆ ತಿನ್ನೋದಕ್ಕೆ ಟೇಸ್ಟಿಯಾಗಿರ್ತವೆ. 2 ಕಡೆ ನಾವು ಈ ರೀತಿ ಕರ್ಕೋಬೇಕು ನೋಡಿರಿ. ಫೈನಲ್ ಆಗಿ ಕರ್ಜಿಕಾಯಿ ರೆಡಿ ಆದವು. ಈ ರೀತಿ ಸಿಂಪಲ್ಲಾಗಿ ಈಸಿಯಾಗಿ ಟೇಸ್ಟಿಯಾದಂತಹ ಕರ್ಜಿಕಾಯಿಯನ್ನು ಮನೆಯಲ್ಲೇ ನೀವು ಕೂಡ ರೆಡಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಹೈಪ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.